ಈ ಹಿಲ್ಸ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಈ ಕೌ ಸ್ಲಾಟರ್ದು ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲಿ ನಮಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಈ ಥರ ಮಾಹಿತಿ ಬಂದಿದೆ. ಆದಮೇಲೆ ನಮ್ಮ ಪೊಲೀಸಲ್ಲಿ ಹೋಗಿ ಎಲ್ಲ ಸೀಸ್ ಕೂಡ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಬೇರೆ ಸ್ಟೇಷನ್ಸಲ್ಲಿ ಕೂಡ ಎಸ್ಪೆಷಲಿ ಗೌರಿಬಿದನೂರು ಸೈಡ್, ಮಂಚೇನಹಳ್ಳಿ, ಅಲಿಪುರ ಸೈಡಿಂದ ಈ ಥರ ಕಂಪ್ಲೇಂಟ್ಸ್ ಮೊದಲೇ ಬಂದಿದೆ. ಅವ್ರ ಮೇಲೆ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಸುಮಾರು NGO ವಗೇರ ಕೂಡ ಈ ಥರ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಮ್ಮ ಸೈಡಿಂದ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. 2-3 ಜನದ್ದು ನಮಗೆ ಹೆಸರು ಸಿಕ್ಕಿದೆ ಪ್ರೈಮರಿ ಇನ್ಫಾರ್ಮೇಷನ್ ಪ್ರಕಾರ. ಬೇರೆ ಜನದ್ದು ಇನ್ವಾಲ್ವ್ಮೆಂಟ್ ಇದೆ, ಅವರಿಗೂ ಕೂಡ ನಾವು ಚೆಕ್ ಮಾಡ್ತೀವಿ. ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ 2020 ಅಂದರೆ 2020 ಆ ಆ್ಯಕ್ಟ್ ಪ್ರಕಾರ ಗೋಮಾಂಸ ಸ್ಲಾಟರ್ ಮಾಡೋದಕ್ಕೆ, ಜೊತೆಗೆ ಸಾಗಣೆ ಎಲ್ಲದಕ್ಕೂ ನಿರ್ಬಂಧ ಇರ್ತದೆ. ನಿನ್ನೆ ಕುಪ್ಪಳ್ಳಿಯಲ್ಲಿ ಶ್ರೀನಿವಾಸ್ ಮತ್ತು ಸುರೇಶ್ ಅನ್ನೋರು ಈ ರೀತಿ 2 ಗೋ ಹತ್ಯೆ ಮಾಡಿದ್ದು. ಅದರದ್ದು ಮಾಂಸ ಸುಮಾರು 300 kg ಸಿಕ್ಕಿರ್ತದೆ. ಅದನ್ನು ಪೊಲೀಸವರು ವಶಪಡಿಸ್ಕೊಂಡು ಅವ್ರ ಮೇಲೆ ಪ್ರಕರಣ ದಾಖಲಾಗಿರ್ತದೆ. ಅದರಂತೆ ಆ ಪಶುಸಂಗೋಪನಾ ಇಲಾಖೆಯವರು ಅದನ್ನು ಗೋಮಾಂಸ ಅಂತ ದೃಢಪಡಿಸಿದ ನಂತರ ಅದನ್ನು ಅಲ್ಲೇ ಸರ್ಕಾರಿ ಜಾಗದಲ್ಲಿ ಹೂತಾಕಿರ್ತಾರೆ. ಅವ್ರ ಮೇಲೆ ಪ್ರಕರಣ ದಾಖಲಾಗಿರ್ತದೆ. ಸೊ ಇನ್ನು ಮುಂದೆ ಆ ಥರದ ಘಟನೆಗಳಾಗದೇ ಇರೋ ಥರ ನಾವು ಗ್ರಾಮ ಪಂಚಾಯತಿ PDO ಅವ್ರ ಹತ್ರ, ಅವ್ರ ಹತ್ರ ಮಾತಾಡ್ಬಿಟ್ಟು ಅದ್ರ ಬಗ್ಗೆ ಪ್ರಿವೆಂಟಿವ್ ಮೆಷರ್ಸ್ ಏನಿದೆ ಅದನ್ನು ತೊಗೊಳಕ್ಕೆ ಕ್ರಮ ತಗೋತೀವಿ. ಈಗ ದೂರುಗಳು ಬಂದಿರೋ ಇದರಲ್ಲಿ ಈಗಾಗಲೇ ನಾವು ಕೆಲವು ಕಡೆ ಈಗ ಗೋಗಳನ್ನ ನಾವು ಸಾಗಣೆ ಮಾಡ್ತಾಯಿದ್ರು ಅದಕ್ಕೆ ದೂರು ಬಂದಿರುತ್ತೆ. ಅದನ್ನು ಎಲ್ಲ ಸೀಸ್ ಮಾಡ್ತಾರೆ. ಆಮೇಲೆ ಗೋಶಾಲೆಗಳಿಗೆ ಬಿಡೋದು ಮತ್ತು ಅದು ಪ್ರೂವ್ ಆಗದೇ ಇರುವಂಥ ಪ್ರಕರಣಗಳಲ್ಲಿ ಉಪವಿಭಾಗಾಧಿಕಾರಿಗಳನ್ನು ರಿಲೀಸ್ ಮಾಡೋದು ಪ್ರಕ್ರಿಯೆ ಸದಾ ನಡೀತಾ ಇರುತ್ತೆ. ಇದು ಗೋ ಹತ್ಯೆ ಮಾಡೋದು, ಇದು ಗೋ ಮಾಂಸದ ಬಗ್ಗೆ ಈಗ ದೂರುಗಳು ಬಂದ ತಕ್ಷಣ ಈಗ ಕುಪ್ಪಳ್ಳಿಯಲ್ಲಿ ನಿನ್ನೆ ಆಗಿದೆ ಈ ಘಟನೆ. ಇನ್ನು ಮುಂದೆ ಅದು ಆಗದೇ ಇರೋ ಥರ ನಾವು ತಡೆಗಟ್ಟೋದಕ್ಕೆ ಏನು ಕ್ರಮ ತಗೋಬೇಕು ಈಗ ಎಲ್ಲ ಪಂಚಾಯತಿ ಅಧಿಕಾರಿಗಳ ಮಾತಾಡ್ಕೊಂಡು, ಆಮೇಲೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗೆಲ್ಲ ಮಾಹಿತಿ ಕೊಟ್ಟು ಆ ರೀತಿ ಯಾವುದಾದ್ರೂ ದೂರು ಬಂದರೆ ಮತ್ತು ಯಾವುದಾದ್ರೂ ಕಂಡು ಬಂದರೆ ಅದ್ರ ಬಗ್ಗೆ ಕ್ರಮ ತಗೋತೀವಿ. ಪ್ರಕರಣ ದಾಖಲಾಗಿದೆ, FIR ಆಗಿದೆ. ಅದರದ್ದು ಮಾಹಿತಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ಕೊಡೋರು ಯಾವ ಪ್ರಶ್ನೆಗಳು ಸಹ ಇದೆ ಕೇಳ್ಕೊಳ್ತಾರೆ. ಸರ್ಕಾರಿ ಜಾಗದಲ್ಲಿ ಇಲ್ಲ, ಪರ್ಮಿಷನ್ ಯಾವುದು ಕೊಡೋಕ್ಕೆ ಬರಲ್ಲ. ಪರ್ಮಿಷನ್ ಯಾವುದು ಕೊಟ್ಟಿಲ್ಲ. ಅವ್ರ ಮೇಲೆ ಸರ್ಕಾರಿ ಜಾಗದಲ್ಲಿ ಅವರು ಈ ಕೃತ್ಯ ಮಾಡಿರೋದಕ್ಕೆ ಅದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ FIR ದಾಖಲಾಗಿದೆ. ಪ್ರತಿಯೊಂದು ಭಾನುವಾರ ಸರ್ ಕರೆಗಳಿಂದ ತರಿಸಿ ಭಾನುವಾರ ಈ ಹತ್ಯೆ ಮಾಡ್ತಾರೆ ಅಂತೇಳಿ ಆರೋಪ ಇದೆ ಸರ್. ಅಂದರೆ ಒಂದು ದಿನಕ್ಕೆ 3 ರಿಂದ 4 ಹಸುಗಳನ್ನ ಕಟ್ ಮಾಡ್ತಾರೆ ಅಂತೇಳಿ ಒಂದು ಮಾಹಿತಿ ಸರ್. ಅಲ್ಲಿನ ಪೊಲೀಸರಿಗೂ ಸಹ ಇದು ಮಾಹಿತಿ ತಿಳಿದಿರಲ್ವಾ? ಈಗ ಈ ಘಟನೆ ನಡೆದಿದೆ. ಈಗ ದೂರು ಬಂದಿದ ತಕ್ಷಣ ಅವರು ಸ್ಥಳಕ್ಕೆ ಹೋಗ್ಬಿಟ್ಟು ಅದನ್ನ ಸೀಸ್ ಮಾಡಿದ್ದಾರೆ, ಅದನ್ನು ಬೆಲೆ ಮಾಡಿದ್ದಾರೆ. ಇನ್ನು ಮುಂದೆ ಆ ರೀತಿ ಆಗದೇ ಇರೋ ಥರ ನಾವು ನಮ್ಮ ಮಟ್ಟದಲ್ಲಿ ಏನು ಮಾಡಬೇಕು, ತಾಲೂಕು ಮಟ್ಟದ ಅಧಿಕಾರಿಗಳ ನಾವು ಸಭೆ ನಡೆಸ್ಬಿಟ್ಟು ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಇದನ್ನು ಪ್ರಸ್ತಾಪ ಮಾಡಿ ಏನು ಕ್ರಮ ತಗೋಬೇಕು ಅದನ್ನು ತಗೋತೀವಿ. ಥ್ಯಾಂಕ್ ಯು.